ಟಿವಿ46 ಮಲೆನಾಡು ವಾರ್ತೆಗಳು. ನಾನು ಮೇಘನಾ ಲೋಕೇಶ್. ಪಟ್ಟಣ ಹಾಗೂ ತಾಲೂಕಿನ ಇತರ ಕಡೆಗಳ ವ್ಯಾಪ್ತಿಯಲ್ಲಿ ಅಕ್ರಮವಾಗಿ ಹೇಮಾವತಿ ನದಿ ಓಡಲು ಬಗೆದು ಸಂಗ್ರಹಣೆ ಮಾಡಿದ ಮರಳನ್ನು ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಇಂದು ವಶಪಡಿಸಿಕೊಂಡು ಸಂಗ್ರಹಿಸಿಟ್ಟಿದ್ದ ಮರಳನ್ನು ತಾಲೂಕು ಆಡಳಿತಕ್ಕೆ ಒಪ್ಪಿಸಲಾಯಿತು. ಸಕಲೇಶಪುರ ಪಟ್ಟಣ ಹಾಗೂ ತಾಲೂಕಿನಾದ್ಯಂತ ದೊಡ್ಡ ನಗರ, ಗ್ರಾಮ ವ್ಯಾಪ್ತಿ ಸೇರಿದಂತೆ ವಿವಿಧ ಗ್ರಾಮ ವ್ಯಾಪ್ತಿಯ ಹೇಮಾವತಿ ತೀರದಿಂದ ಮರಳು ದಂಧೆಕೋರರು ಅಕ್ರಮವಾಗಿ ಮರಳನ್ನು ತೆಗೆದು ಸಂಗ್ರಹಿಸಿಟ್ಟಿದ್ದ ಸ್ಥಳಕ್ಕೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳಾದ ರವಿಕಿರಣ್ ಹಾಗೂ ಸಿಬ್ಬಂದಿ ಜೊತೆಗೆ ಕಂದಾಯ ಇಲಾಖೆ ಅಧಿಕಾರಿಗಳು, ಪಿಡಬ್ಲ್ಯೂಡಿ ಇಲಾಖೆ ಅಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆಯವರು ಸೇರಿದಂತೆ ಅಕ್ರಮವಾಗಿ ಸಂಗ್ರಹಿಸಿಟ್ಟಿದ್ದ ಮರಳನ್ನು ವಶಪಡಿಸಿಕೊಂಡು ಪಟ್ಟಣದ ಮಿನಿ ವಿಧಾನಸೌಧ ಆವರಣದಲ್ಲಿ ಸಂಗ್ರಹಣೆ ಮಾಡಲಾಗುತ್ತಿದೆ. ಕೆಲವು ದಿನಗಳಿಂದಲೂ ಅನಧಿಕೃತವಾಗಿ ರಾತ್ರಿ ವೇಳೆ ಪಿಕಪ್ ಹಾಗೂ ಓಮಿನಿ ವಾಹನಗಳಲ್ಲಿ ಅನಧಿಕೃತವಾಗಿ ಮರಳು ಸಾಗಣೆ ನಡೆಸುತ್ತಿದ್ದು ಇದಕ್ಕೆ ಕಡಿವಾಣ ಹಾಕಿದಂತಿದೆ. ತಂದು ತಾಲೂಕು ಆವರಣಕ್ಕೆ ಅದನ್ನು ಸ್ಥಳಾಂತರ ಮಾಡಲಾಗಿರುತ್ತೆ ಮತ್ತು ಇದನ್ನು ಪಿಡಬ್ಲ್ಯೂಡಿಗೂ ಕೂಡ ಹಸ್ತಾಂತರ ಮಾಡಿ ಈಗ ಅದರ ನಿಯಮಾನುಸಾರ ಪಿಡಬ್ಲ್ಯೂಡಿ ಥ್ರೂ ಅದನ್ನು ವಿಲೇವಾರಿ ಮಾಡಿಸಲಿಕ್ಕೆ ನಾವೆಲ್ಲ ಕ್ರಮವನ್ನು ಜರುಗಿಸ್ತಾ ಇದ್ದೀವಿ ಸರ್. ಮತ್ತು ಈಗ ವಾಹನಗಳಲ್ಲಿ ಅನಧಿಕೃತವಾಗಿ ಸಾಗಾಣಿಕೆ ಮಾಡುತ್ತಿರೋ ಬಗ್ಗೆ ನನಗೆ ಈಗ ಅನಧಿಕೃತವಾಗಿ ಸಾಗಾಣಿಕೆ ಮಾಡ್ತಿರ್ತಕ್ಕಂಥ ಸುಮಾರು 4ರಿಂದ 5 ಪಿಕಪ್ಗಳು ಹಾಗೂ 2 ಲಾರಿಗಳ ಮೇಲೆ ಈಗಾಗಲೇ ನಾವು ಅನಧಿಕೃತ ಗಣಿಗಾರಿಕೆ ಸಂಬಂಧ ಕೇಸನ್ನು ದಾಖಲು ಮಾಡಿರ್ತೀವಿ. ಮತ್ತು ಇದಕ್ಕೆ ಸಂಬಂಧಿಸಿದಂತೆ ಅಲ್ಲಿ ವಶಕ್ಕೆ ಪಡೆದಂಥ ಮರಳನ್ನು ಕೂಡ ನಾವು ತಾಲೂಕು ಕಚೇರಿ ಆವರಣಕ್ಕೆ ತಂದು ಅದನ್ನು ನಿಯಮಾನುಸಾರ ವಿಲೇವಾರಿ ಮಾಡಲಿಕ್ಕೆ ನಾವು ಕ್ರಮ ತಗೊಳ್ತಾ ಇದ್ದೀವಿ ಸರ್. ಈಗಾಗಲೇ ನಾವು ತಾಲೂಕು ಮರಳು ಉಸ್ತುವಾರಿ ಸಮಿತಿಯ ಎಲ್ಲ ಸದಸ್ಯರು ಕೂಡ ಈ ಒಂದು ಅನಧಿಕೃತ ಮರಳು ಸಾಗಾಣಿಕೆಯ ಬಗ್ಗೆ ಕ್ರಮ ವಹಿಸಬೇಕು ಅಂತ ಹೇಳಿ ಉಸ್ತುವಾರಿ ಸಮಿತಿಯಲ್ಲಿ ಸಭೆಯ ನಿರ್ಣಯದಂತೆ ಇದು ಮಾಡಿ ಈಗ ನಾವು ಅದಕ್ಕೆ ಅನುಗುಣವಾಗಿ ಈಗ ಸುಮಾರು 4 ಪಿಕಪ್ಗಳು ಮತ್ತು 2 ಲಾರಿಗಳ ಮೇಲೆ ಈಗ ಆಲ್ರೆಡಿ ನಾವು ಅದನ್ನು ಕೇಸನ್ನು ದಾಖಲು ಮಾಡಿದ್ದೀವಿ, PCR ಅನ್ನು ದಾಖಲು ಮಾಡಿದ್ದೀವಿ. ಹಾಗೂ ಇದಕ್ಕೆ ಸಂಬಂಧಿಸಿದಂತೆ ನಾವು ಈಗ ಅನುಸಾರವಾಗಿ ಈಗ ಮರಳು ಬ್ಲಾಕ್ಗಳನ್ನು ಗುರ್ತು ಮಾಡಿ ಅದನ್ನು ಈಗ ಟೆಂಡರ್ ಕಮ್ ಆ್ಯಕ್ಷನ್ಗೆ ಕ್ರಮ ವಹಿಸಲಿಕ್ಕೆ ನಾವು ಕಳೆದ ಇದರಲ್ಲಿ ನಡೆದಂಥ ಸಭೆಯಲ್ಲಿ ತೀರ್ಮಾನಿಸಲಾಗಿರುತ್ತೆ. ಮತ್ತು ಅನಧಿಕೃತವಾಗಿ ಸಾಗಾಣಿಕೆ ಮೇಲೆ